ಗುಡ್ ಮಾರ್ನಿಂಗ್ ಮಾರ್ನಿಂಗ್. ನನ್ನ ಹೆಸರು ಹನುಮಂತರಾಜು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ಬೇಕಂದ್ರೆ ನನ್ನ ಅಪ್ಲೈನ್ಗೆ ಮಂಜುನಾಥ್ ಸರ್ ಮತ್ತು ಸುಮ ಮೇಡಮು ಮತ್ತು ಆಲ್ಮಿರಾಕಲ್ ಟೀಮ್ಗೂ ಗ್ರ್ಯಾಟಿಟ್ಯೂಡ್ ಸಲ್ಲಿಸುವಂಥದ್ದು. ಏಕೆಂದರೆ ಜೀವನದಲ್ಲಿ ದುಡ್ಡಿರುತ್ತೆ, ಟ್ರಿಪ್ ಹೋಗೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಟೈಮ್ ಇರೋಲ್ಲ, ಒಬ್ಬೊಬ್ಬರದ್ದು ದುಡ್ಡಿರೋಲ್ಲ. ಆದರೆ ಇದೊಂದು ಅವಕಾಶ ಬಳಸ್ಕೊಂಡಿದ್ದಕ್ಕೆ ಟೈಮು ಒದಗೂಡುತ್ತೆ, ಈ ಅವಕಾಶ ಎಲ್ಲ ಕೊಡುವಂಥದ್ದು. ಅಂದರೆ ಇಲ್ಲಿ ಬಂದು ಎಂಜಾಯ್ ಮಾಡೋದು ಎಷ್ಟು ಅಂದರೆ ಅದ್ರ ಜೊತೆಲಿ ನಮ್ಮ ಅಪ್ಲೈನ್ ಜೊತೆ ನಾವು ಇರೋವಂಥದ್ದು ದೊಡ್ಡ ವಿಚಾರ. ಯಾಕಂದರೆ ಇಲ್ಲಿ ನಿಮ್ಮ ಜೊತೆಲಿ ಇರೋದೇ ನನ್ನ ಭಾಗ್ಯ ಅಂತ ಅನ್ಕೊಂತೀನಿ ನಾನು. ಯಾಕಂದರೆ ನನಗೆ ಎಷ್ಟೊಂದು ಖುಷಿ ಆಗ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಶಿಪ್ ಹೇಗಿದೆ? ಶಿಪ್ಪು ಸರ್, ಶಿಪ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಯಾಕಂದರೆ ಯಾರು ಬೇಕಾದ್ರೂ ಹೇಳ್ತಾರೆ ಶಿಪ್ ಬಗ್ಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಆದರೆ ಸಮುದ್ರದ ಮಧ್ಯದೊಳಗೆ ಈ ಥರ ಕೂತ್ಕೊಂಡು ಈ ಥರ ಎಂಜಾಯ್ ಮಾಡೋದು ಎಷ್ಟು ಜನಕ್ಕೆ ಸಿಗುತ್ತೆ ಅನ್ನೋದು ಫಸ್ಟು. ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕೋಟಿ ರೂಪಾಯಿ ಇರ್ಬೋದು, ಎಷ್ಟೊಂದು ರೂಪಾಯಿ ಇರ್ಬೋದು, ಈ ಥರ ಎಂಜಾಯ್ ಮಾಡೋವಂಥದ್ದು ಸಾಧ್ಯನೇ ಇಲ್ಲ. ಅದರಲ್ಲೂ ಇಂಥ ಪ್ಲೇಸ್ ಸಿಕ್ಕಿರೋ ನಮ್ಮ ಅದೃಷ್ಟ ಅಂತ ಹೇಳ್ತೀನಿ. ತಿಂಡಿ ಹೇಗಿದೆ? ತಿಂಡಿ ಎಲ್ಲ ಊಟದ ಬಗ್ಗೆ ಹೇಳೋಂಗೆ ಇಲ್ಲ ಸರ್. ಒಂದು ಅಂಗಡಿಗೆ ಹೋದರೆ ಅಕಸ್ಮಾತ್ ಅಲ್ಲ, ಒಂದು ಹೋಟ್ಲಿಗೆ ಹೋದರೆ ಬೋರ್ಡ್ ನೋಡುವಂಥವ್ರು. ಯಾಕಂದರೆ ಯಾವ್ದು ಕಡಿಮೆ ಇರ್ತದೆ ಅದನ್ನ ಥರ ಒಂದು ಏನೇನೋ ಒಂದು ರೈಸ್ ತಗೊಳಕ್ಕೆ ಹೋದರೆ ಒಂದು 40 ರೂಪಾಯಿ ಇದ್ದು ಅಂತ 30 ರೂಪಾಯಿ ಇದ್ದರೆ 30 ರೂಪಾಯೇ ತಿನ್ನೋವಂಥದ್ದು. ಆದರೆ ಇದರಲ್ಲಿ ಏನು ತಿನ್ನಬೇಕೋ ಅದನ್ನೆಲ್ಲ ತಿನ್ನೋಂಥ ಅವಕಾಶ ಯಾರಿಗೊಟ್ಟು ಯಾರಿಗಿಲ್ಲ. ಖಂಡಿತ ತುಂಬ ಖುಷಿ ಆಗುತ್ತೆ ಸರ್. ಮಿಸ್ ಆದ್ರೂ ಈಗ ಎಂಡ್ ಆಗ್ತಾಯಿದೆ ಅಂತ ಬೇಜಾರು ಆಗ್ತಾಯಿದೆ. ಇದೇ ಥರ ಮೋದಿಕರಲ್ಲಿ ಏನೇ ಅವಕಾಶ ಬರಲಿ 100% ಬಳಸ್ಕೊಂತೀನಿ. ಲೈಫಾಗಿ ತಗೊಂಡಿದ್ದೀವಿ ಸರ್ ಮೋದಿಕರನ್ನ 100%. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಬೇರೆಯವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬೇರೆಯವ್ರ ಸರ್ ಇದ್ರ ಬಗ್ಗೆ ನೆಗೆಟಿವ್ ಅಂತೂ 100% ಹೇಳೋರು ಸಾವಿರಾರು ಜನ ಇದ್ದಾರೆ. ಆದರೆ ಮೋದಿ ಕೇರ್ ಅಂತ ನಮಗೆ ಗೊತ್ತಿರ್ಬೇಕಷ್ಟೇ. ಹೇಳ್ದಾರೆಲ್ಲ ಬಂದಿಲ್ಲಿ ಎಂಜಾಯ್ ಮಾಡ್ತಾಯಿಲ್ಲ ಸರ್, ಖಂಡಿತ. ಹಾಗಾಗಿ ಹೇಳೋರ್ಗೆ ಒಂದೇ ಉದಾಹರಣೆ, ಇಷ್ಟ ಇದ್ದರೂ ಮಾಡಿ, ಇಷ್ಟ ಇಲ್ಲಾಂದ್ರೂ ಮೋದಿ ಕೇರ್ ಮಾಡಿ. ಯಾಕೆಂದರೆ ಈ ಥರ ಲೈಫು ಇನ್ನೂ ಲೈಫಲ್ಲಿ ಬೇಜಾನ್ ಸಿಗೋವಂಥದ್ದು. ಇದು ಬರೀ ಸ್ಟಾರ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ಪ್ರತಿಯೊಂದರಲ್ಲೂ ನಾನು ಇರಬೇಕು ಅಂತ ಮೈಂಡ್ ಸೆಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಬ್ಯಾಟಿಂಗ್ ಮಾಡಿ ಚೆನ್ನಾಗಿ.